ನಮಸ್ಕಾರ ಸ್ನೇಹಿತರೆ ಅಟೆಂಡರ್ ಮತ್ತು ಚಾಲಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಅಸಿಸ್ಟೆಂಟ್ ಹಾಗೂ ಚಾಲಕ ಹುದ್ದೆಗಳು P1 ಮತ್ತು ಚಾಲಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಗೌರ್ಮೆಂಟ್ ಮತ್ತು ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಸಂಸ್ಥೆಯ ಇಲಾಖೆ ಹೆಸರನ್ನು ನೋಡೋದಾದರೆ ಕೈಮಗ್ಗ ಅಭಿವೃದ್ಧಿ ಆಯುಕ್ತರ ಸಂಸ್ಥೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಇನ್ನು ವಿವಿಧ ಹುದ್ದೆಗಳಿದ್ದಾವೆ. ಒಟ್ಟು 11 ಹುದ್ದೆಗಳು. ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಕೆಯ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಅಲ್ಲಿಗೆ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಭಾರತಾದ್ಯಂತ ಇರುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ನೋಡಿ, ಜೂನಿಯರ್ ವೀವರ್ ಹಾಗೂ ಜೂನಿಯರ್ ಪ್ರಿಂಟರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಪ್ರೊಸೆಸಿಂಗ್ ಹಾಗೂ ಅಟೆಂಡೆಂಟ್, ಇನ್ನು ಅಟೆಂಡಿಂಗ್ ಪ್ರೊಸೆಸಿಂಗ್ ಮತ್ತು ಸ್ಟಾಫ್ ಕಾರ್ ಡ್ರೈವರ್, ಇಷ್ಟೊಂದು ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಜೂನಿಯರ್ ವೀವರ್ ನೇಯ್ಗೆ ಹ್ಯಾಂಡ್ಲೂಮ್ಸ್ ತಂತ್ರಜ್ಞಾನದಲ್ಲಿ ITI ಅಥವಾ ಮೆಟ್ರಿಕ್ಯುಲೇಷನ್ SLC ಅಥವಾ ITI ಪಾಸ್ ಆಗಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಜೂನಿಯರ್ ಪ್ರಿಂಟರ್ ಮುದ್ರಣ ಅಥವಾ ಹ್ಯಾಂಡ್ಲೂಮ್ಸ್ ತಂತ್ರಜ್ಞಾನದಲ್ಲಿ ITI ಅಥವಾ SLC ಮಾಡಿರಬೇಕಾಗತ್ತೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ನೇಯ್ಗೆ ಹ್ಯಾಂಡ್ಲೂಮ್ನಲ್ಲಿ ತಂತ್ರಜ್ಞಾನದಲ್ಲಿ ಮೆಟ್ರಿಕ್ಯುಲೇಷನ್ ಅಥವಾ ಜೂನಿಯರ್ ಅಸಿಸ್ಟೆಂಟ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು SLC ಅಥವಾ ನೀವು ITI ಮಾಡಿದ್ರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಡೈಯಿಂಗ್ ಅಥವಾ ಪ್ರೊಸೆಸಿಂಗ್ ತಂತ್ರಜ್ಞಾನದಲ್ಲಿ SLC ಮಾಡಿರಬೇಕಾಗುತ್ತೆ. ಹಾಗೆ ಅಟೆಂಡರ್ ಹುದ್ದೆಗಳಿಗೆ ನೋಡಿ, ಅಟೆಂಡೆಂಟ್ ಪ್ರೊಸೆಸಿಂಗ್ ಅಥವಾ ಮೆಟ್ರಿಕ್ಯುಲೇಷನ್ SLC ಆಗಿರಬೇಕಾಗುತ್ತೆ ಅಟೆಂಡೆಂಟ್ ಹುದ್ದೆಗಳಿಗೆ. ಸ್ಟಾಫ್ ಕಾರ್ ಡ್ರೈವರ್ಗಳಿಗೆ ಮಾನ್ಯ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚಾಲನಾ ಅನುಭವ ಹೊಂದಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. SLC ITI ಅಥವಾ ಡಿಪ್ಲೊಮಾ ಹೊಂದಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅನುಭವ ನೋಡಿ, ಕೇವಲ ಡ್ರೈವರ್ ಅಭ್ಯರ್ಥಿಗಳಿಗೆ ಮಾತ್ರ ಅನುಭವ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಉಳಿದ ಯಾವುದೇ ಒಂದು ಅಭ್ಯರ್ಥಿಗಳಿಗೂ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಸ್ಟಾಫ್ ಕಾರ್ ಡ್ರೈವರ್ ಮಾನ್ಯ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ. DL ಅಥವಾ ಹೆವಿ ಲೈಸೆನ್ಸು ಹಾಗೂ ಚಾಲನಾ ಅನುಭವ ಅಗತ್ಯವಾಗಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇತರೆ ಹುದ್ದೆಗಳಿಗೆ ಯಾವುದೇ ಅನುಭವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮಾಸಿಕ ವೇತನವನ್ನು ನೋಡೋದಾದರೆ ಜೂನಿಯರ್ ವೀವರ್ 29,000ದಿಂದ 92,000 ಹಾಗೂ ಜೂನಿಯರ್ ಪ್ರಿಂಟರ್ 25,000ದಿಂದ 81,000 ಹಾಗೂ ಜೂನಿಯರ್ ಅಸಿಸ್ಟೆಂಟ್ 19,000ದಿಂದ 63,000. ಇನ್ನು ಅಟೆಂಡೆಂಟ್ 18,000ದಿಂದ 66,000, ಸ್ಟಾಫ್ ಕಾರ್ ಡ್ರೈವರ್ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ, ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ. ಸಾಮಾನ್ಯ ಜ್ಞಾನ, ತಾಂತ್ರಿಕ ಪ್ರಶ್ನೆಗಳು, ಕೇವಲ ಒಂದು ಸಂದರ್ಶನ ಇರುತ್ತೆ. ಯಾವುದೇ ರೀತಿಯ ಒಂದು ಪರೀಕ್ಷೆ ಇರಲ್ಲ ಅಂತ ಹೇಳಿದ್ದಾರೆ. ಶಾರ್ಟ್ ಲಿಸ್ಟನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಹಾಗೇನೆ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಬೇಕಾದಂಥ ಅಭ್ಯರ್ಥಿಗಳು ನೋಡಿ, ಆಫ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆನ್ಲೈನ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಈ ಒಂದು ಅಡ್ರೆಸ್ಗೆ ನಿಮ್ಮ ರೆಸ್ಯೂಮೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ನಿರ್ದೇಶಕರು ನೇಕಾರರ ಸೇವಾ ಕೇಂದ್ರ 15A ಮಾಮಾ ಪರಮಾನಂದ ಮಾರ್ಗ, ಮುಂಬೈ 400004. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 16 ಮೇ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನಮಸ್ಕಾರ ಸ್ನೇಹಿತರೆ ಅಟೆಂಡರ್ ಮತ್ತು ಚಾಲಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಅಸಿಸ್ಟೆಂಟ್ ಹಾಗೂ ಚಾಲಕ ಹುದ್ದೆಗಳು P1 ಮತ್ತು ಚಾಲಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಗೌರ್ಮೆಂಟ್ ಮತ್ತು ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಸಂಸ್ಥೆಯ ಇಲಾಖೆ ಹೆಸರನ್ನು ನೋಡೋದಾದರೆ ಕೈಮಗ್ಗ ಅಭಿವೃದ್ಧಿ ಆಯುಕ್ತರ ಸಂಸ್ಥೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಇನ್ನು ವಿವಿಧ ಹುದ್ದೆಗಳಿದ್ದಾವೆ. ಒಟ್ಟು 11 ಹುದ್ದೆಗಳು. ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಕೆಯ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಅಲ್ಲಿಗೆ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಭಾರತಾದ್ಯಂತ ಇರುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ನೋಡಿ, ಜೂನಿಯರ್ ವೀವರ್
ಹಾಗೂ ಜೂನಿಯರ್ ಪ್ರಿಂಟರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಪ್ರೊಸೆಸಿಂಗ್ ಹಾಗೂ ಅಟೆಂಡೆಂಟ್, ಇನ್ನು ಅಟೆಂಡಿಂಗ್ ಪ್ರೊಸೆಸಿಂಗ್ ಮತ್ತು ಸ್ಟಾಫ್ ಕಾರ್ ಡ್ರೈವರ್ ಇಷ್ಟೊಂದು ಹುದ್ದೆಗಳಿದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಜೂನಿಯರ್ ವೀವರ್ ನೇಯ್ಗೆ ಹ್ಯಾಂಡ್ಲೂಮ್ಸ್ ತಂತ್ರಜ್ಞಾನದಲ್ಲಿ ITI ಅಥವಾ ಮ್ಯಾಟ್ರಿಕ್ಯುಲೇಷನ್ SLC ಅಥವಾ ITI ಪಾಸ್ ಆಗಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಜೂನಿಯರ್ ಪ್ರಿಂಟರ್ ಮುದ್ರಣ ಅಥವಾ ಹ್ಯಾಂಡ್ಲೂಮ್ಸ್ ತಂತ್ರಜ್ಞಾನದಲ್ಲಿ ITI ಅಥವಾ SLC ಮಾಡಿರಬೇಕಾಗತ್ತೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ನೇಯ್ಗೆ ಹ್ಯಾಂಡ್ಲೂಮ್ನಲ್ಲಿ ತಂತ್ರಜ್ಞಾನದಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು SLC ಅಥವಾ ನೀವು ITI ಮಾಡಿದ್ದರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಡೈಯಿಂಗ್ ಅಥವಾ ಪ್ರೊಸೆಸಿಂಗ್ ತಂತ್ರಜ್ಞಾನದಲ್ಲಿ SLC ಮಾಡಿರಬೇಕಾಗುತ್ತೆ. ಹಾಗೆ ಅಟೆಂಡೆಂಟ್ ಹುದ್ದೆಗಳಿಗೆ ನೋಡಿ ಅಟೆಂಡೆಂಟ್ ಪ್ರೊಸೆಸಿಂಗ್ ಅಥವಾ ಮೆಟ್ರಿಕ್ಯುಲೇಷನ್ SLC ಆಗಿರಬೇಕಾಗುತ್ತೆ ಅಟೆಂಡೆಂಟ್ ಹುದ್ದೆಗಳಿಗೆ. ಸ್ಟಾಫ್ ಕಾರ್ ಡ್ರೈವರ್ಗಳಿಗೆ ಮಾನ್ಯ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚಾಲನಾ ಅನುಭವ ಹೊಂದಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. SLC ITI ಅಥವಾ ಡಿಪ್ಲೊಮಾ ಹೊಂದಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅನುಭವ ನೋಡಿ ಕೇವಲ ಡ್ರೈವರ್ ಅಭ್ಯರ್ಥಿಗಳಿಗೆ ಮಾತ್ರ ಅನುಭವ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಉಳಿದ ಯಾವುದೇ ಒಂದು ಅಭ್ಯರ್ಥಿಗಳಿಗೂ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಸ್ಟಾಫ್ ಕಾರ್ ಡ್ರೈವರ್ ಮಾನ್ಯ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ. DL ಅಥವಾ ಹೆವಿ ಲೈಸೆನ್ಸು ಹಾಗೂ ಚಾಲನಾ ಅನುಭವ ಅಗತ್ಯವಾಗಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇತರೆ ಹುದ್ದೆಗಳಿಗೆ ಯಾವುದೇ ಅನುಭವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮಾಸಿಕ ವೇತನವನ್ನು ನೋಡೋದಾದರೆ ಜೂನಿಯರ್ ವೀವರ್ 29,000ದಿಂದ 92,000 ಹಾಗೂ ಜೂನಿಯರ್ ಪ್ರಿಂಟರ್ 25,000ದಿಂದ 81,000 ಹಾಗೂ ಜೂನಿಯರ್ ಅಸಿಸ್ಟೆಂಟ್ 19,000ದಿಂದ 63,000. ಇನ್ನು ಅಟೆಂಡೆಂಟ್ 18,000ದಿಂದ 66,000, ಸ್ಟಾಫ್ ಕಾರ್ ಡ್ರೈವರ್ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ. ಸಾಮಾನ್ಯ ಜ್ಞಾನ ತಾಂತ್ರಿಕ ಪ್ರಶ್ನೆಗಳು ಕೇವಲ ಒಂದು ಸಂದರ್ಶನ ಇರುತ್ತೆ. ಯಾವುದೇ ರೀತಿಯ ಒಂದು ಪರೀಕ್ಷೆ ಇರಲ್ಲ ಅಂತ ಹೇಳಿದ್ದಾರೆ. ಶಾರ್ಟ್ ಲಿಸ್ಟನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಹಾಗೇನ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಬೇಕಾದಂಥ ಅಭ್ಯರ್ಥಿಗಳು ನೋಡಿ ಆಫ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು, ಆನ್ಲೈನ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಈ ಒಂದು ಅಡ್ರೆಸ್ಗೆ ನಿಮ್ಮ ರೆಸ್ಯೂಮೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ನಿರ್ದೇಶಕರು ನೇಕಾರರ ಸೇವಾ ಕೇಂದ್ರ 15A ಮಾಮಾ ಪರಮಾನಂದ ಮಾರ್ಗ ಮುಂಬೈ 400004 ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 16 ಮೇ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ.